ವಾಟ್ ಇಸ್ ದಿಸ್ ಮಿಸ್ಟರ್ ಬರ್ಮಾ? ಈ ಖಡ್ಗಾನ್ ಚುಚ್ಚಿ ಎದುರು ನಿಲ್ಲೋದು ಅಂದ್ರೆ ಏನ್ ಅರ್ಥ ಗೊತ್ತಾ? ಯುದ್ಧಕ್ಕೆ ಸಿದ್ಧ ಅಂತ. ಅದೇ ಯಾಕೆ ಅಂತ, ಯಾರ ಮೇಲೆ ಅಂತ? ಆ ನಿಮ್ ಶಿಷ್ಯ ಇದನ್ನಲ್ಲ ನುಸುಗುಳಿ ಗೋಳಿಗೆ ಸಿದ್ಧ ಎಂಟೆ ಗೊದ್ದ ಅವನ್ನೇ ಕೇಳಿ ಗೊತ್ತಾಗ್ತೈತಿ. ನಮ್ಮ ಹಂಪಿ ಹೆಣ್ಮಗಳು ಕೈ ಹಿಡಿಯಕ್ ಸಿದ್ಧ ಅದಾನಂತ. ಇವನೇ ಅವಳು ರಾಜ್ಕುಮಾರ್ ಅಂತ ಅಕ್ಕಿ ಮನಸ್ತ ಮುದ್ರಿ ಬ್ಯಾರಿ ಮಧ್ಯಾಹ್ನ. ಇವ ರಾಜ್ನ ಇಲ್ಲ ಬರೀ ಕುಮಾರ್ನ ಅಂತ ಖಾತ್ರಿ ಮಾಡ್ಕೊಳಕ್ ಈ ಪರೀಕ್ಷೆ ಒಡ್ಡಿವನಿ. ನನ್ನ ರಾತ್ರಿ ನಿಮ್ ಗುಡಾರಕ್ ಬಂದ ಆಕಿ ನಮ್ಮ ಹೆಣ್ಮಗಳು. ಹೆಣ್ಮಗಳು ಗುಡಾರ ರಾಜ್ಕುಮಾರಿ? ಕನ್ಫ್ಯೂಷನ್ ಹುಷಿ ಏನ್ರೆ ಕಣ್ಣ ಮುಚ್ಚಲೆ? ಕಣ್ಣ ಮುಚ್ಚಲ್ಲ ಸರ್, ಅಪ್ಪಾಲೆ ತಿಪ್ಪಾಳೆ. ರಾತ್ರಿ ನೀವು ಕಣ್ಣು ಮುಚ್ಚಿದ ಮೇಲೆ ನಾಡೋ ಸುವಿ ಸುವಾಲೆ ಡಿಂಗಲೆ ಡಿಂಗಲೆ. ನಾನೇ ಕಣ್ಣ ನೋಡಿದೀನಿ. ಏನಿದೆಲ್ಲ ಕೃಷ್ಣ? ಆರ್ ಯು ಪ್ಲೇಯಿಂಗ್ ಇನ್ನೋಸೆಂಟ್ ಗರ್ಲ್ಸ್ ಲೈಫ್? ಆಟ ಆಡ್ತಿಲ್ಲ ಸರ್, ಪ್ರೇಮಿಸ್ತಿದ್ದೇನೆ. ಅವಳಿಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೇನೆ. ಅದಕ್ಕೋಸ್ಕರ ಯಾವ ಪರೀಕ್ಷೆಗಾದ್ರೂ ನಾನು ಸಿದ್ಧ. No problem. ಎತ್ತಿದ ಖಡ್ಗನ ಎದೆಗ್ ನಾಡಿಸ್ತಾ ಇಳಿಸಬಾರ್ದು. ಆದ್ರೆ ನೀನಿನ್ನು ಎಳೆ ನಿಂಬಂತ ಬಿಟ್ಟಿವ್ನಿ. ಬದುಕ ಹೋಗು. ಬಿಟ್ಟಿದ್ದೆ ನೆಪ ಸಾಕೋತ ಮತ್ತೆ ನೀ ಏನಾರ ಬಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಜಪ್ತಿ ಆಯ್ತಲ್ಲ, ಹಂಪಿ ಹೆಬ್ಬಾಗ್ಲ ಸಿಗು ತೋರಣ ಕಟ್ತೀನಿ. ಬರ್ಮಾ, ಏನ್ ಮಾಡಿದೆ ಅವ್ರಿಗ? ಮಾತಾಡು, ನಿನ್ನ ಕೇಳಕತ್ತೀನಿ. ಏನ್ ಮಾಡಿದೆ ಅವ್ರಿಗ? ಬರ್ಮಾ, ಏನ್ ಮಾಡಿದೆ ಅವ್ರಿಗ? ನಿನ್ನ ಉಸಿರು ಅಂದ್ಯಲ್ಲ, ಅದಕ್ಕೆ ದೇಹದಾಗಿನ ಉಸಿರು ತೆಗೆದೆ ಬಿಟ್ಟಿವ್ನಿ. ಮರ್ತ್ಬಿಡ ಅವನ. ಇಲ್ಲ, ಹ್ಯಾಂಗ್ ಮರೀಲಿ? ಅವ್ರ ಹೆಸರ್ನಾಗ ಹಚ್ಚಿರೋ ಈ ಕುಂಕುಮನ ಹ್ಯಾಂಗ್ ಕಾಣಿಸ್ಲಿ? ನನ್ನಿಂದ ಆಗಂಗಿಲ್ಲ. ಕೃಷ್ಣ, ಗೊತ್ತಾಯ್ತಲ್ಲ ಏನಂತ. ನೆಟ್ ಮನಿಗ್ ಪೆಟ್ಟಾಗ್ದಂಗ ಬಡಿಯೋ ಕೆಟ್ಟ ಬರಸಿಡ್ಲನ್ನ ತಡೆಯೋ ಶಕ್ತಿ, ಕೊಡೋ ಮನಿಗ ಕಣ್ಣಾಗ ಕಾವಲು. ಇದನ್ನ ನೀನಾಗ್ಲಿ ಅವನಾಗ್ಲಿ ದಾಟಿದ್ರ ಅವನ್ ತಲೆ ನಿನ್ ಕಾಲ್ತಾವ, ನಿನ್ ಕಾಲು ತೊಲಿತಾವಿರ್ತದ. ಹಾ, Take this and get out. Out. Professor, ಕೆಲಸ ಇಲ್ಲ. Mind your business. What are you trying to prove? Get the hell out of this place. Get out. Oh, I made no mistakes. ನಿಮ್ ಬಹಿಷ್ಕಾರನ ನಾನು ಒಪ್ಪಲ್ಲ. ಸ್ವರ್ಗಕ್ಕೆ ಬಂದವ್ರು ಯಾರು ನರಕಕ್ಕೆ ವಾಪಸ್ ಹೋಗಲ್ಲ ಪ್ರೊಫೆಸರ್. ಸ್ವರ್ಗ ಯಾವುದು? ಪ್ರೇಮಿಸುದು ನನ್ನ ಜೊತೆ ಇರೋದು ಎರಡು. ಬಟ್ ಐ ವಾಂಟ್ ಓನ್ಲಿ ಒನ್ ಥಿಂಗ್ ಅಟ್ ಅ ಟೈಮ್. ನೀನು ಪ್ರೇಮಿಸುತ್ತೆ ಆದ್ರೆ ಇಲ್ಲಿರ್ಬೇಡ, ಇರೋದಾದ್ರೆ ಪ್ರೇಮಿಸ್ಬೇಡ. ಓ, ನಿಮ್ಮ ದೃಷ್ಟಿಯಲ್ಲಿ ಪ್ರೇಮ ಅನ್ನೋದು ಅಮೇಧಕ್ಕಿಂತ ಅಸಹ್ಯವಾದ? ಟೆಲ್ ಮಿ. Why don't you answer my question? I have a doubt. Tell me. Answer me out. ಪವಿತ್ರವಾದದ್ದು, ಇಮ್ಯಾಕ್ಯುಲೇಟ್. ಅದನ್ನ ಪೂಜಿಸ್ಬೇಕಾ ಅಥವಾ ಯಾವುದೋ ಪಾಪದ ಪಿಂಡ ಅಂತ ತಿಳ್ಕೊಂಡು ಬೆಂಕಿಲ್ ಹಾಕಿ ಸುಡ್ಬೇಕಾ? ಪೂಜಿಸ್ಬೇಕು. ಆದ್ರೆ ನಾವ್ ಯಾಕೆ ಬಂದಿದ್ದು? ಸಂಶೋಧನೆಗೆ. ಪ್ರೇಮದ ಹೆಸರಲ್ಲಿ ಹೆಣ್ಣನ್ನ ಬಲಿ ಕೊಡಕ್ಕಲ್ಲ. ಮುಂದೆ ಇಂತ ಅನಾಹುತ ಆಗ್ಬಾರ್ದು ಅನ್ನೋದೇ ನನ್ನ ಇಚ್ಛೆ. ಅಂಡರ್ಸ್ಟ್ಯಾಂಡ್ ಮೈ ಬಾಯ್?
ಇಂಥ ಅನಾಹುತ ಪ್ರಸಂಗ ನಿಟ್ಕೊಂಡೆ ಯಾವುದೋ ರಾಜ್ಕುಮಾರಿ ದುರಂತ ಕಥೆ ಮೂಲ ಹುಡ್ಕೋಕೆ ಭೂಗರ್ಭ ಆಗಿತಾ ಇರೋದು. ನಂದು ಹಾಗೇನೆ. ಇದೇ ಭೂಗರ್ಭದಲ್ಲಿ ನನ್ನ ಹೃದಯ ಹೂತೋಗಿದೆ. ಅಗತ್ ತೆಗೆದುಕೊಟ್ರೆ ವಾಪಸ್ ಹೋಗ್ತೀನಿ, ಇಲ್ಲ ಇಲ್ಲಿಂದ ಹೋಗೋದು ನನ್ನ ಹೆಣ ಮಾತ್ರ. ಕೃಷ್ಣ, ಕತ್ಲಲ್ಲಿರೋದನ್ನ ಬೆಳಕಕ್ಕೆ ತರ್ತೀರಾ? ಅದೇ ಬೆಳಕಲ್ಲಿರೋದನ್ನ ಕತ್ಲಿಗೆ ಯಾಕೆ ತರ್ತಿದ್ದೀರಾ ಪ್ರೊಫೆಸರ್? ಕೃಷ್ಣ, ಆ ಪಂಗಡದ ರೀತಿ ನೀತಿ ನಿನಗೆ ಗೊತ್ತಿಲ್ಲ. ಸೋತವನು ಸತ್ತ ಹಾಗೆ ಯಾರು ತಿರುಗಿ ನೋಡಲ್ಲ. ಗಂಡ್ಸಾದ್ರೂ ಅಷ್ಟೇ, ಹೆಂಗ್ಸಾದ್ರೂ ಅಷ್ಟೇ. ಅದು ಯುದ್ಧ ಪರ್ವದ ಮಾತು. ಪ್ರೇಮ ಪರ್ವದಲ್ಲಿ ಹಾಗಲ್ಲ. ಹೃದಯ ಹಾಡೋದೊಂದೇ ಪ್ರೇಮ, ಅದು ತುಡಿಯೋದೊಂದೇ ಪ್ರೇಮ. ಇದು ಸುಳ್ಳಾದ್ರೆ ನಿಮ್ಮೆದುರಿಗೆ ನೇಣು ಹಾಕೊಂಡು ಸಾಯ್ತೀನಿ. ಕೃಷ್ಣ, ಡೋಂಟ್ ಬಿ ಕ್ರೇಜಿ, ಡೋಂಟ್ ಬಿ ಕ್ರೇಜಿ. ಅನ್ಕೊಂಡ ಹಾಗೆ ಅವಳ ಈ ಕಡೆ ಬರೋದ್ರಲ್ಲಿ ನಿನ್ ಕಡೆ ತಿರುಗಿ ಸಹ ನೋಡಲ್ಲ. ಬಂದ್ರೆ ಅವರ ಸಿಟ್ಟಿಗೆ ಸಿಕ್ಕಿ ಬೂದಿ ಆಗ್ತೀಯಾ. ಗೆದ್ರೆ ನಮ್ಮ ಪ್ರೇಮಕ್ಕೆ ನೀವೇ ಕಾವಲು, ನಮ್ಮ ಸಪ್ತಪದಿಗೆ ನೀವೇ ದಾರಿ. ಕೃಷ್ಣ, ಕೃಷ್ಣ, ಬನ್ನಿ. ಈ ನೀವು ಸವಸ ನಮಗ್ ಬೇಡ. ನಿಮ್ಮೂರ್ಗ್ ಹೊಂಟೋಗೋನು. ಊರ್ಗ? ಹೌದು. ಮನುಷ್ಯರು ನಂಬಿದ್ರೆ ಮೋಸ ಆಗೋ ತಪ್ಪಂಗಿಲ್ಲ. ಇವು ಕಲ್ಲಲ್ಲ, ಇವ ನನ್ನ ಗೆಳೆಯರು ಬಂಧುಗಳು ಅಂತ ದಿನ ಸಾರ್ಸಿ ಗುಡಿಸಿ ಪೂಜೆ ಮಾಡಿದಕ್ಕ ಕೊಟ್ಟಿದ್ದೇನು. ನಿಮ್ ಹೆಪ್ಪು ಕಟ್ಕೊಂಡ್ ರಕ್ತ ಹಳ್ಳಿ ವೈಭವ ಇಲ್ದ ಸ್ವರ್ಗದ ಹಂಗ ಮತ್ತೆ ಬೆಳಕಾಗಿರ್ಲಿ ಅಂತ ದಿನ ಇವಾಗ ದೀಪ ಹಚ್ಚಿದ್ದೆ. ಆದ್ರೆ ನನ್ನ ಮನೆ ಬೆಳಕಾಗಿರೋ ನೀವು ಕತ್ಲಾಗ್ ನರಗ್ತಿದ್ದಾಗ ಅಯ್ಯೋ ಸಹಾಯ ಮಾಡಿದ್ವಾ? ಇಲ್ಲ. ಪ್ರೀತಿಗೆ ಅದೆಷ್ಟು ಅಲೆ ಹೊಡೆಯುತ್ತೋ ಹೊಡಿಲಿ, ಅದೆಷ್ಟು ಗುಡುಗು ಬಡಿಯುತ್ತೋ ಬಡಿಲಿ. ದ್ವೇಷ, ಅಸೂಯೆ, ಮೋಸದ ಯಾವ ಅಗ್ನಿ ಪರೀಕ್ಷೆಯಲ್ಲೂ ಗೆಲ್ಲುವಂಥದ್ದು ನಿರ್ಮಲವಾದ್ದು, ನಿಷ್ಕಲ್ಮಶವಾದ್ದು ಅಂತ ಸಾಧಿಸಿ ತೋರಿಸ್ತೇನೆ. ನಾವ್ ಯಾರಿಗೂ ಏನು ಸಾಧಿಸಿ ತೋರಿಸ್ಬೇಕಾಗಿಲ್ಲ. ನಾವು ಪ್ರೀತಿ ಮಾಡೇವಿ, ಪ್ರೀತಿ ಮಾಡ್ಕೊಂಡಿದ್ರ ಅಷ್ಟ ಸಾಕು. ಪ್ರೀತಿಸ್ಕೊಂಡಿದ್ರೆ ಸಾಕು ನಿಜ, ಆದ್ರೆ ಅದನ್ನ ಕಾಡ್ಸೋ ಜನಕ್ಕೆ ಸಾಧಿಸಿ ತೋರಿಸ್ಬೇಕು. ಅಲ್ಲಿ ಗಂಟ ನಾವ್ ಹಿಂಗ ಒಬ್ರಿಗೊಬ್ರು ಮುಖ ನೋಡ್ದ ದೂರ ಇದ್ಬಿಡನಂತೀರ. ನೀವು ನುಡ್ಸೋ ಕೊಳ್ಳು ನನ್ನ ಹೃದಯ ಹಿಂದೆ ಎಳ್ಕೊಂಡ್ ಬರುತ್ತ. ನಾ ಏನ್ ಮಾಡ್ಲಿ? ನಿನಗಷ್ಟು ಕಷ್ಟ ಆದ್ರೆ ಇನ್ಮೇಲೆ ಇದನ್ನ ನುಡ್ಸೋದೇ ಇಲ್ಲ. ಹಂಗೇನಾರ ಮಾಡ್ಬಿಟ್ಟಿರ ಕೃಷ್ಣ. ನಿಮ್ಮನ್ನು ನೋಡ್ದೆ, ಈ ಕೊಳ್ಳು ಕೇಳ್ದೆ, ನಾ ಹೆಂಗಿರ್ಲಿ? ಇದೆಲ್ಲ ನಮ್ ಒಳ್ಳೇದಕ್ಕೆ ಭದ್ರೆ. ಸರಿ, ನೀವ್ ಹೇಳ್ದಂಗ ಆಗ್ಲಿ. ಮೈ ಬಾಯ್. ಸಾರ್, ನೀವಿಲ್ಲಿ? ನಾನೆಲ್ಲ ಕೇಳಿದೆ. ನಿಮ್ಮ ಪ್ರೇಮಕ್ಕೆ ಇಷ್ಟೊಂದು ಆತ್ಮಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಲೆಟ್ ದ ವಿಕ್ಟರಿ ಬಿ ಯುವರ್ಸ್. ಕುಡುಗೋ ದಾಟಿದ್ದಕ್ಕ ಶಿಕ್ಷೆ. ಒಳಗ್ ಬಂದ್ರ ನನ್ ಮ್ಯಾಗಾಣಿ. ಆ ಕುಡುಗೋಲ್ ದಾಟಿದ್ರ ನಿಮ್ ಪ್ರಾಣಕ್ಕೆ ಅಪಾಯ. ನಿನ್ನ ವಾಪಸ್ ಕಳಿಸಿದ್ದು ನೋವು ಅನುಭವಿಸ್ಲಿ ಅಂತಲ್ಲ, ನೋವಿನ ನೆರಳು ನಿನ್ನ ಮೇಲೆ ತಾಕದೇ ಇರ್ಲಿ ಅಂತ. ಆದ್ರೆ ನೀನಿಲ್ಲಿ ನರಕಾಸುರ ಮಧ್ಯೆ ಇದ್ದು ನರಕ ಅನುಭವಿಸ್ತಾ ಇದೀಯಾ. ಎಷ್ಟೇ ಕಷ್ಟ ಬಂದ್ರು ನಾವ್ ಹಿಂಗ ಇರೋಣ. ನೀವ್ ಗೆದ್ದ ಮ್ಯಾಗ ಯಾರ ಅಡ್ಡಿ ಬಂದ್ರು ನಾನು ಇಲ್ಲಿರೋದಿಲ್ಲ. ನಿಮ್ ಕೂಡ ಬಂದೇ ಬರ್ತೀನಿ. ಅಲ್ಲಿ ಗಂಟ ಒಳಗ್ ಬರ್ಬೇಡಿ. ಬಂದ್ರ ನನ್ನ ಆಡಿ ಕೃಷ್ಣ. ಈಗ ನೀನು ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಇಬ್ರು ಹಣೆ ಇಟ್ಟಾಯ್ತಲ್ಲ, ಹೇಗಿದ್ರು ಸಾಯ್ತೀವಿ. ನಡಿ, ಒಟ್ಟಿಗೆ ಸಾಯೋಣ. ಮಾಡ್ತಿದ್ದೀರಾ? ಹನುಮನ್ಗೆ ಹೇಳಿ ಅವನ ಗಂಡ್ಸಾದ್ರೆ ಈ ಕುಡ್ಗೋಲ್ನ ಬಿಡ್ಸ್ಕೊಂಡು ಹೋಗು ಅಂತ. ಅವನು ಬಂದ್ರೆ ಅವನ ಖಡ್ಗಾನ ಅವನ ಎದೆಗೆ. ಕೃಷ್ಣವ್ರೆ, ನೀವೇನ್ ಮಾಡ್ತಿದ್ದೀರ ನಿಮ್ಗೆ ಗೊತ್ತಾ? ಇದು ಭ್ರಮ ಗೊತ್ತಾದೆ. ಚರ್ಮ ಸುರಿತೀನಿ ಅಂತ ಹೇಳಿ. ಕೃಷ್ಣ, What's happened, Professor? What? Oh my! Ouch!
ಧರ್ಮ ವಾಟ್ ಇಸ್ ದಿಸ್? ಹಂಪಿ ಆಗಿರೋ ಒಂದೊಂದು ಕಲ್ಲು ಹ್ಯಾಂಗ್ ಶ್ರೇಷ್ಠ ಆಯ್ತು ಹಂಗ ನಮ್ಮ ಹೆಣ್ಮಕ್ಳು ಮೈಲಿಗೆ ಮಾಡಬಾರಂತ ಮೊದಲು ಹೇಳಿರ್ಬೇಡಲ್ಲ. ಎಲ್ಲೋ ನಿನ್ ಶಿಷ್ಯ ಒಳ್ಳು ಊತಾನ ಊದ್ಕೊಳ್ಳಿ, ಹಸ್ಗಳು ಬಾಲ ಅಲ್ಲಾಡಿಸ್ತಾವ ಅಲ್ಲಾಡಿಸ್ಕೊಳ್ಳಿ. ಆದ್ರ ಮಗ ಒಳ್ಳು ಊದಿ ಹೆತ್ ಕಳ್ಳ ಮೇಲೆ ಕಲ್ಲಿ ಹತ್ತಿ ಹಾಕ್ಯಾನ. ಅವ ಊದಿದ್ಯಾರ್ಗ, ಕರೆದಿದ್ಯಾರ್ಗ, ಕೈ ಹಿಡಿದಿದ್ಯಾರ್ಗ, ಮಾನ ತೆಗೆದಿದ್ಯಾರ್ಗ ಗೊತ್ತಿಲ್ಲ ಮುದಿಯ ನಮ್ಮ ಹೆಣ್ಮಗಳಿಗೆ.